ಅರಸೀಕೆರೆಯಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಕಾರ್ಯಕ್ರಮವೊಂದನ್ನು ನಡೆಸಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಮಕ್ಕಳು ಕಮಲದ ಹೂವಿನ ಪ್ರದರ್ಶನ ಮಾಡಿದ್ದಾರೆ. ಇಷ್ಟಕ್ಕೆ ಕುಪಿತಗೊಂಡಂತಹ ಶಿವಲಿಂಗೇಗೌಡ ಅವರು, ನೀವು ಯಾವ ಸೀಮೆ ನಾಗರಿಕರು, ಮಕ್ಕಳಿಗೆ ಏನನ್ನು ಕಲಿಸ್ತಾ ಇದ್ದೀರಿ, ಕಮಲ ಯಾವ ಪಕ್ಷದ ಚಿಹ್ನೆ ಅನ್ನೋದು ನಿಮಗೆ ಗೊತ್ತೇನ್ರಿ ಅಂತೆಲ್ಲ ಗರಂ ಆಗಿ ಶಿಕ್ಷಕಿಯ ಜೊತೆಗೆ ವಾಗ್ವಾದವನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಶಿಕ್ಷಕಿ, ಸರ್, ಕಮಲ ಒಂದು ಪಕ್ಷದ ಚಿಹ್ನೆ ಅಂತ ನಾವಿಲ್ಲಿ ಪ್ರದರ್ಶನ ಮಾಡಿಲ್ಲ, ನೀವ್ ಯಾಕೆ ಅದನ್ನ ಹಾಗೆ ಅರ್ಥೈಸ್ತಾ ಇದ್ದೀರಿ ಅಂತ ಹೇಳಲಿಕ್ಕೆ ಹೋದಾಗ ಶಿಕ್ಷಕಿಯ ವಿರುದ್ಧ ಸಿಡಿಮಿಡಿಗೊಂಡಿದ್ದಾರೆ ಶಿವಲಿಂಗೇಗೌಡ. ನಾವು ಪಿಕಾಕ್ ತೋರಿಸಿದ್ದೀವಿ. ರಾಷ್ಟ್ರೀಯದ್ದು ಇದು ಚಿಹ್ನೆ ಅಂತ ಪಕ್ಷದ ಹೆಂಗೆ ಗೊತ್ತು ಉದ್ಧಾರ ಮಾಡ್ತೀವಿ ಮಕ್ಕಳನ್ನ. ಕಮಲದ ಚಿಹ್ನೆ ಯಾವ್ದು ಸರಿ ಹೋಗೋದಿಲ್ಲ. ಮೇಡಮ್ ನೋಟಿಸ್ ಕೊಡ್ಬೇಕಾಗುತ್ತೆ. ನೀವು ಹೇಳ್ಬೇಕು, ನೀವು ಕರ್ಕೊಂಬಂದ್ ಮಕ್ಕಳನ್ನ ಪಬ್ಲಿಕ್ ಫಂಕ್ಷನ್ ಕೊಡ್ಬೇಕಾರೆ ಯಾವ್ಯಾವ ಸಿಂಬಲ್ ಈಗ ಅಶೋಕ ಸ್ತಂಭ ತೋರಿಸಿರಿ, ತಡೀರಿ, ಪಿಕಾಕ್ ತೋರಿಸಿರಿ, ಅದೇನದು ಆಯ್ತು, ಕಮಲ ತೋರಿಸಿರಿ, ಏನದು ಅದನ್ನ ಹೇಳ್ಬೇಕು, ನ್ಯಾಷನಲ್ ಸಿಂಬಲ್ ಅಂತ ಹೇಳಿ. ನೀವು ಆತರ ತಗೊಂಡ್ಬಂದಿದ್ರ ಪಕ್ಷದಲ್ಲ ಅಂದ್ರೆ ಅದು ಪಕ್ಷದ ಆಗಿದೆ, ಅಲ್ಲ ಅಂದ್ರೆ ಅದು ಪಕ್ಷದ ಆಗಿದೆ. ದೇಶವನ್ನೇ ಅದನ್ನ ತಗೊಂಡಾರ ಅವರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಶಿಧರ್ರಿಂದ. ಶಶಿಧರ್, ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ರಾಷ್ಟ್ರೀಯ ಪಕ್ಷಿ, ರಾಷ್ಟ್ರೀಯ ಹೂವು ಇದರ ಪ್ರದರ್ಶನ ಆಗಿದೆಯಾ, ಅಥವಾ ಅಲ್ಲೇನಾದ್ರೂ ಪಕ್ಷಕ್ಕೆ ಸಿಂಬಾಲಿಕ್ ಆಗಿ ಮಕ್ಕಳಿಂದ ಏನಾದ್ರೂ ಪ್ರದರ್ಶನ ಆಗಿದೆಯಾ? ಯಾಕೆ ಶಿವಲಿಂಗೇಗೌಡ ಅವರು ಕೋಪಗೊಂಡ್ರು? ದಿವ್ಯ ಜೊತೆ ಏನು ಇಂದು ಎಲ್ಲೆಡೆ 75ನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನ ಆಚರಿಸಿದ್ರೆ, ಈ ಸಂದರ್ಭದಲ್ಲಿ ಅರಸೀಕೆರೆ ಜೇನುಕಲ್ಲು ಸಿದ್ದೇಶ್ವರ ಕ್ರೀಡಾಂಗಣದಲ್ಲೂ ಸಹ ಇಂದು ಗಣರಾಜ್ಯೋತ್ಸವ ದಿನಾಚರಣೆಯನ್ನ ಆಚರಿಸಿರುತ್ತೆ. ಈ ಸಂದರ್ಭದಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಶಾಲೆಯ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ರಾಷ್ಟ್ರೀಯ ಚಿಹ್ನೆಗಳ ಏನು ಹುಲಿ ಇರ್ಬೋದು, ನವಿಲ್ ಇರ್ಬೋದು, ಹಾಗೆ ಕಮಲದ ಹೂ ಏನಿದೆ ಅದನ್ನು ಸಹ ಪ್ರದರ್ಶನವನ್ನ ಮಾಡ್ತಾರೆ. ಈ ಪ್ರದರ್ಶನ ಮಾಡಿ ಮುಗಿದಂತ ಸಂದರ್ಭದಲ್ಲಿ ಏನು ಖಾಸಗಿ ಶಾಲೆಯಾದಂತಹ ಚಂದ್ರಶೇಖರ, ಇದು ಏನು ಅಶೋಕ್ ಕಾರ್ನಳ್ಳಿ ಖ್ಯಾತ ವಕೀಲರು ಇದ್ರೆ ಅವ್ರಿಗೆ ಒಡೆತನಕ್ಕೆ ಸೇರಿದಂತಹ ಒಂದು ಶಿಕ್ಷಣ ಸಂಸ್ಥೆ ಆಗಿರ್ತದೆ. ಈ ಸಂಸ್ಥೆಯ ಮಕ್ಕಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾರೆ. ಆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡಕ್ಕೆ ಚಂದ್ರಶೇಖರ ಭಾರತಿ